ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಬಾಲಾಜಿ ಮಿಲಿಟರಿ ಹೋಟ್ಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಇದು ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾರೆ. ಇದಂತೂ ಸಖತ್ತಾಗಿರುತ್ತೆ. ಚಿಕನ್ ಮುಟ್ಟಿದ್ರಂತೂ ಸಾಫ್ಟ್ ಆಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ಬಿರಿಯಾನಿ ತಿನ್ನಕ್ಕಂತಾನೆ ಆಲ್ಮೋಸ್ಟ್ ಒಂದು 25-30 ಕಿಲೋಮೀಟರಿಂದ ಬಂದು ಬಿರಿಯಾನಿ ತಿನ್ಕೊಂಡು ಹೋಗ್ತಾರೆ. ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಇವ್ರು ಯಾವ ರೀತಿ ಬಂದು ಬಿರಿಯಾನಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದು ಬಿರಿಯಾನಿಗೆ ಮಸಾಲ ತೊಗೊಂಡಿದ್ದಾರೆ. ನೋಡಿ, ಇದು ಎಲೆ, ನೋಡಿ ಕಲ್ಲುವ ಮತ್ತು ಚಕ್ಕೆ, ನಕ್ಷತ್ರದ ಹೂವು ಮತ್ತು ಲವಂಗ ಒಂದು 25ರಿಂದ ಒಂದು 30, ಮತ್ತು ಇದು ಕಾಳು ಮೆಣಸು, ಜೀರಿಗೆ ಮತ್ತು ಕಸ್ತೂರಿ ಮೆಥಿ, ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತು 2 ನಿಂಬೆಹಣ್ಣು. ನೋಡಿ, ಇಷ್ಟೊಂದು ಇದರಲ್ಲಿ ತೊಗೊಂಡಿದ್ದಾರೆ. ಇದು ಬಂದು 3 kg ಬಿರಿಯಾನಿಗೆ. 3 kg ಬಿರಿಯಾನಿಗೆ ಇದು ಮಸಾಲ. ಸ್ನೇಹಿತರೆ ನೋಡಿ, ಈಗ ಬಿರಿಯಾನಿಗೆ ಪಾತ್ರೆ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಣ್ಣೆ ಹಾಕ್ಕೊಂಡು ಮತ್ತು ಇದರಲ್ಲಿ ಸಾಸಿವೆ ಹಾಕ್ಕೊಂಡಿದ್ದಾರೆ. ಸಾಸಿವೆ, ಕರಿಬೇವು ಸೊಪ್ಪು, ನೋಡಿ ಅದರಲ್ಲೇ ಈಗ ಎಲ್ಲ ಮಸಾಲ ಆಗಲೇ ತೋರಿಸೋದಲ್ಲ, ಆ ಮಸಾಲ ಎಲ್ಲನೂ ಹಾಕ್ಕೊತಾ ಇದ್ದೀವಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲೇ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಈರುಳ್ಳಿ ಒಂದು 1/4 kg ಅಷ್ಟು ಈರುಳ್ಳಿ, 300 ಗ್ರಾಮ್ ಇದೆ. 300 ಗ್ರಾಮ್ ಈರುಳ್ಳಿ. ನೋಡಿ, ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಒಂದು ಸಾಫ್ಟ್ ಆಗೋವರೆಗೂ ಇದನ್ನ ಒಂದು 2 ನಿಮಿಷ ಇದನ್ನ ಕುಕ್ ಮಾಡ್ಕೊತಾರೆ. ನೋಡಿ, ಈಗ ಈರುಳ್ಳಿ ಬ್ರೌನಿಶ್ ಬಂದಿದೆ. ಬ್ರೌನಿಶ್ ಬಂದ್ಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ಕಪ್ ಹಾಕೊಂಡಿದ್ದಾರೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಎಷ್ಟು 1/4 kg ಅಷ್ಟು ಟೊಮೊಟೊ. ಎಲ್ಲ ಸ್ವಲ್ಪ ಇದನ್ನು ಅಷ್ಟೇ ಒಂದು ಸ್ವಲ್ಪ ಮೆತ್ತವಾಗಬೇಕು. ನೋಡಿ, ಈಗ ಟೊಮೊಟೊ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಒಂದೆರಡು ಹಿಡಿ ಉಪ್ಪು. ನೋಡಿ, ಉಪ್ಪು ಹಾಕ್ಕೊತಾ ಇದ್ದಾರೆ. ಒಂದು 2 ಹಿಡಿ ಉಪ್ಪು. ಗರಂ ಮಸಾಲ. ನೋಡಿ, ಗರಂ ಮಸಾಲ ಸ್ವಲ್ಪ, ಎಷ್ಟು ಒಂದು 2 ಟೀ ಸ್ಪೂನು ಗರಂ ಮಸಾಲ. ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ. ನೋಡಿ, ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ ಅಂತ ಇವರೇ ಸ್ವಂತ ಬಿರಿಯಾನಿ ಮಸಾಲ ಮಾಡಿರೋದು. ಈಗ ಸ್ವಲ್ಪ ಹಾಕ್ಕೊತಾ ಇದ್ದಾರೆ. ನೋಡಿ, ಇದರಲ್ಲೇ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರು, ವೈಟ್ ಪೆಪ್ಪರ್ ಪೌಡರು 1 ಟೀ ಸ್ಪೂನು, ಧನಿಯಾ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ, ಧನಿಯಾ ಪುಡಿ ಒಂದು 50 ಗ್ರಾಮು. ಇದು ಖಾರದ ಪುಡಿ. ನೋಡಿ, ಖಾರದ ಪುಡಿ ಒಂದು ಫ್ಲೇವರ್ಗೆ. ನೋಡಿ, ಖಾರದ ಪುಡಿ ಜಸ್ಟ್ ಒಂದು 25 ಗ್ರಾಮ್ಸು. ನೋಡಿ, ಇವರೇ ಮಾಡಿರೋಂಥ ಒಂದು ಮಸಾಲ ಇದೆ. ಅದರಲ್ಲಿ 1 ಟೀ ಸ್ಪೂನ್ ಅರಿಶಿನ ಪುಡಿ. ಇಷ್ಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಎಣ್ಣೆ. ನೋಡಿ, ಈಗ ಅರ್ಧ ಲೀಟ್ರು ಮೊಸರು ಹಾಕ್ಕೊತಾ ಇದ್ದಾರೆ. ನೋಡಿ, ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಜಸ್ಟ್ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಇದರಲ್ಲಿ ಮೊಸರು ಹಾಕ್ಕೊಂಡಿದ್ದಾರೆ. ಬಿರಿಯಾನಿ ನನ್ನ ಚಿಕನ್ ಅನ್ನೋದೇನಿದೆ ಆ ಸ್ಮೂತ್ನೆಸ್ ಬರುತ್ತೆ. ಎಲ್ಲರೂ ಫಸ್ಟ್ ಒಗ್ಗರಣೆ ಹಾಕ್ಕೊಂಡು ಅದ್ರ ಮೇಲೆ ರೈಸ್ ಹಾಕಿ ದಮ್ ಕಟ್ಟೋದು ಅದೆಲ್ಲ ಮಾಡ್ತಾರೆ. ಸೊ ನಮ್ದು ಡೈರೆಕ್ಟ್ ಹಿಂಗೆ ಜಲೇಬಿ ಬಿರಿಯಾನಿ ಏನು ಬರುತ್ತೆ ಅದೇ ಟೈಪ್ ಬಂದ್ಬಿಡುತ್ತೆ. ಇದರಲ್ಲಿ ಕಲರ್ ಗಿಲ್ಲರ್ ಏನು ಯೂಸ್ ಇಲ್ಲ. ಅರ್ಶಿನ ಹಾಕ್ಕೊಂಡ್ರೆ ಸಾಕು, ಯಾವುದೇ ಕಲರ್ ಬೇಕಾಗುತ್ತೆ. ಓಕೆ, ಇದು ರೆಡಿ ಇದೆ. ಇವಾಗ ಚಿಕನ್ ಆ್ಯಡ್ ಮಾಡ್ಕೊಬೋದು. ಓಕೆ.
ನೋಡಿ ಈಗ ಚಿಕನ್ ಹಾಕ್ಕೊತಾ ಇದ್ದಾರೆ. ಇದು 3 kg ಚಿಕನ್. ಇದು ಬಿರಿಯಾನಿ ಕಟ್ಟಿಂಗ್ ಆಗಿದೆ. ಹಾಂ, ಒಂದು ಕುದಿ ಬರೋವರೆಗೂ ಹಂಗೆ ಬಿಡ್ತೀನಿ. ನೋಡಿ ಇದು ಈ ಥರ ಒಂದು ಮಸಾಲದಲ್ಲಿ ಒಂದು 5 ನಿಮಿಷ ಇದನ್ನು ಕುಕ್ ಮಾಡ್ಕೊತಾರೆ. ಕುಕ್ ಮಾಡ್ಕೊಂಡಿದ ನಂತರ ಇದರಲ್ಲಿ ನೀರು ಹಾಕ್ತೀರಾ? ಹಾಂ, ನೀರು ಆ್ಯಡ್ ಮಾಡಿ. ನೀರು ಆ್ಯಡ್ ಮಾಡ್ತಾರೆ. ನೋಡಿ 30% ಇದು ಮಸಾಲ ಎಲ್ಲಾನು ಚಿಕನ್ಗೆ ಹಿಡಿದಿದೆ. ಇವಾಗ ವಾಟರ್ ಆ್ಯಡ್ ಮಾಡ್ತೀವಿ. ನೋಡಿ ಈಗ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದಾರೆ. ನೋಡಿ ಈ ಥರ ಒಂದು ಚಿಕನ್ಗೆ ಮಸಾಲ ಅನ್ನೋದು ಈ ಥರ ಹಿಡಿಬೇಕಾಗುತ್ತೆ. ಚಿಕನ್ 3 kgಗೆ 3 kg ಚಿಕನ್ಗೆ 3 kg ರೈಸ್ ಕರೆಕ್ಟಾಗಿ ಕ್ವಾಲಿಟಿ ಬರುತ್ತೆ. ಓಕೆ. ನಮ್ದು ಯಾಕಂದ್ರೆ ರೈಸ್ ಜಾಸ್ತಿ ಹೋಗುತ್ತೆ. ಯಾವ ರೈಸ್ ಬಳಸೋದು? ನಾವು ಇದು ಕೋಲಂ ರೈಸ್. ಕೋಲಂ. ಹಾಂ, ಕೋಲಂ ರೈಸ್ ತುಂಬ ಚೆನ್ನಾಗಿರುತ್ತೆ. ಕೋಲಮ್ಮೇ ಯೂಸ್ ಮಾಡ್ಬೇಕು. ರಾ ರೈಸ್ ಬರುತ್ತೆ ಅದು. ಕೋಲಂ ರಾ ರೈಸ್. ಓಕೆ. ಆಲ್ಮೋಸ್ಟ್ ರಾ ರೈಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರೋದು. ಸ್ಟೀಮ್ ಪೂರಾ ಮೆತ್ತಗಾಗ್ಬಿಡುತ್ತೆ. ಸ್ಟೀಮಲ್ಲಿ ಆಲ್ಮೋಸ್ಟ್ ಶುಗರು ಜಾಸ್ತಿ. ರಾ ರೈಸಲ್ಲಿ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಶುಗರ್ ಕ್ವಾಂಟಿಟಿ. ಓಕೆ ಓಕೆ, ಸರಿ ಸರಿ. ನೋಡಿ ಇದು ಕುದಿ ಬಂದಿದೆ. ಈ ಕುದಿ ಬಂದಮೇಲೆ ಈಗ ರೈಸ್ ಹಾಕ್ಕೊತಾ ಇದ್ದಾರೆ. ಇದು ನೆನೆಸ್ಬೇಕಂತ ಏನಿಲ್ಲ ಸರ್? ಇದು ಹಾಂ, ನೆನೆಸ್ಬೇಕಾ? ನೆನೆಸೋದೇನಿಲ್ಲ, ಹಂಗೆ ತೊಳೆದು ಹಾಕೋದು. ಓಕೆ ಓಕೆ. ಇದು ಕೋಲಂ ರೈಸ್ ಬಳಸ್ತಾ ಇರೋದು. ತೊಳೆದ್ಬಿಟ್ಟು ಹಾಕೋದು. ಯಾಕಂದ್ರೆ ಕ್ಲೀನ್ ಇರುತ್ತೆ ಅಂತ ಗೊತ್ತಲ್ಲ. ಹೌದು ಹೌದು ಹೌದು. ಬಟ್ ಏನೇ ಕ್ಲೀನ್ ಇದ್ರು ಒಂದ್ಸರಿ ನೀರಲ್ಲಿ ಹಾಕಿದ್ರೆ ಹೌದು ಹೌದು ಹೌದು. ಅದಕ್ಕೆ ಮರ್ಯಾದೆ. ಇದನ್ನ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ನೀರು ಬಸ್ಬಿಟ್ಟು ಚೂರು ಒಂಥರ ತೊಳೆದು ಹಾಕ್ಕೊಂಡಿದ್ದಾರೆ. ಇದು 5 to 10 minutes ಅಷ್ಟೇ ದಮ್ಮ ಬಂದ್ಬಿಡುತ್ತೆ. ಓಕೆ ಓಕೆ. ಉದಾರ ಇರೋದಕ್ಕೆ 5 to 10 minutes ಅಷ್ಟೇ. 10 minutes ಆದಮೇಲೆ ದಮ್ ಹಾಕ್ಕೊಂತಾರೆ. ನೋಡಿ ರೈಸ್ ಹಾಕಿ ಒಂದು 5 ರಿಂದ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ರೈಸ್ ಅನ್ನೋದು ಒಂದು ಆಯ್ತು ಅಷ್ಟೇ. ದಮ್ ಹಾಕ್ಬೇಕು. 60% ಆಗಿದೆಲ್ಲ. ಅಷ್ಟೇ ದಮ್ ಹಾಕ್ಬೇಕು. ದಮ್ ಹಾಕ್ಬೇಕಾ? ಓಕೆ ಓಕೆ. ನೀರು 10 ಮಿನಿಟ್ಸ್ ಹೋಗುತ್ತಲ್ಲ. ಆ ರೈಸ್ ಯಾವ ಲೆವೆಲ್ ಇದೆಯೋ ಆ ಲೆವೆಲ್ ನೀರು ಬಂತಂದ್ರೆ ದಮ್ ಹಾಕ್ಬಿಡ್ಬೇಕು. ಓಕೆ ಓಕೆ. ಅವಾಗ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರುತ್ತೆ. ರೈಸು ಮೆತ್ತಗಾಗಲ್ಲ, ಉದ್ರುದ್ರಾಗ ಪರ್ಫೆಕ್ಟಾಗಿ ಬರುತ್ತೆ, ಸಾಫ್ಟ್ ಆಗಿ. ಓಕೆ ಓಕೆ, ಅಷ್ಟೇ ಮುಗಿತು. ನೋಡಿ ಚಿಕನ್ ಈಗ ದಮ್ ಹಾಕೋದಷ್ಟೇ. ನೋಡಿ ಈ ಥರ ಇಲ್ಲಿ ಇಟ್ಕೊಂಡು ನೋಡಿ ಕೆಂಡ ಎಲ್ಲ ಫುಲ್ ಇದನ್ನ ಒಂದು 20 ನಿಮಿಷ ಆದ್ಮೇಲೆ ತೆಗಿತಾರೆ ಅಷ್ಟೇ. ನೋಡಿ ಈಗ ಬಿರಿಯಾನಿ ಒಂದು ಕಸಿ ಪೂಜೆ 20 ಮಿನಿಟ್ಸ್ ಆಗಿದ ನಂತರ ಈಗ ತೆಗಿತಾ ಇದ್ದಾರೆ. ಹಾಟ್ दो अलग छः अलग ಆಗಿದೆ. ನೋಡಿ ಈಗ ಬಿರಿಯಾನಿ ರೆಡಿ ಆಗಿದೆ. ಒಂದು 20 ನಿಮಿಷ ಆದಮೇಲೆ ದಮ್ ಪ್ಲೇಟ್ಗೆ ಸ್ವಲ್ಪ ಶೇರನ್ನು ಚಟ್ನಿ ಕತ್ಕ ಇದು 2 ಪ್ಲೇಟ್ ಸ್ವಲ್ಪ ಇಲ್ಲ ಕವರ್ ಕಟ್ಬಿಟ್ಟು ಸ್ವಲ್ಪ ನೋಡಿ ಈಗ ದಮ್ ಆಗಿದೆ. ಬಿರಿಯಾನಿ ಅನ್ನೋದು ಈ ಥರ ಪೀಸ್ ಎಲ್ಲ ನೋಡಿ. ಹಾಂ ಹೌದು.
ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟ್ ಚಿಕನ್ ಅನ್ನೋದು ಇಷ್ಟು ಸಾಫ್ಟಾಗಿ ಪಕ್ಕದಲ್ಲಿ ಬಿರಿಯಾನಿ ಪರ್ಮನೆಂಟ್ ಕಸ್ಟಮರ್ ಕೇಳ್ಕೊಳ್ಬೇಕಾಗುತ್ತೆ. ಹಾಂ ಚೆನ್ನಾಗಿದೆ. ನಾನು ಬಿರಿಯಾನಿಗೋಸ್ಕರ ಭಾನುವಾರ ಇಲ್ಲಿ ಬರ್ತೀನಿ. ತಮಿಳ್ನಾಡಿನಲ್ಲಿ ಓಕೆ ಚೆನ್ನಾಗಿದೆ. ಬೇರೆ ಚಿಕನ್ ಸಾಂಬಾರ್ ಮಟನ್ ಸೂಪ್ ಚೆನ್ನಾಗಿದೆ. ಕಾಲ್ ಸೂಪ್ ಚೆನ್ನಾಗಿದೆ. ಮುದ್ದೆ ಅದಕ್ಕೋಸ್ಕರ ಬರೋದಿಲ್ಲ ಇಲ್ಲಿಂದ ಹೊಸಕೋಟೆ ಹೋಗ್ಬೇಕು. ಅದಕ್ಕೆ ನಾವು ಅಲ್ಲಿ ಅಷ್ಟೊಂದು ಲೈಕ್ ಇಲ್ಲ. ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಸರಿ ಸರ್ ಆಯಿತು. ಕುಮಾರ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ಈ ಹೋಟೆಲ್ಗೆ ನಾನು ಸುಮಾರು ಒಂದು 4 ಇಯರ್ಸ್ನಿಂದ ಬರ್ತಾ ಇದ್ದೆ. ಇಲ್ಲಿ ಏನಂದ್ರೆ ಸೌದಿಯಲ್ಲೇ ಮಾಡೋ ಹೋಮ್ಲಿ ಸ್ಟೈಲು, ಹಳೆ ಕಾಲದಲ್ಲೇ ನಮ್ಮ ಅಜ್ಜಿ ಮಾಡೋ ಸ್ಟೈಲಲ್ಲೇ ಮಾಡ್ಸೋರು. ಈ ಟೇಸ್ಟ್ ಇಷ್ಟ ಆಗ್ಬಿಟ್ಟು ನಾನು ಯಾವಾಗಲೂ ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಇಲ್ಲಿ ಕರ್ಕೊಂಬರ್ತೀನಿ. ಎಲ್ಲ ಚೆನ್ನಾಗಿದೆ. ಇಲ್ಲಿ ಕೂಡ ಇದು ಆಕ್ಚುಲಿ ಕುಷ್ಕಾನ ಅದು ಪಲಾವ್ ತರ ಹಳೆ ಸ್ಟೈಲ್ ವಿತೌಟ್ ಮಸಾಲೆ ಎಲ್ಲ ಹಾಕ್ತಾರೆ. ಮತ್ತೆ ಚಿಕನ್ ಆಗಲಿ ಮಟನ್ ಆಗಲಿ ಇಲ್ಲಿ ಕೂಡ ಸೂಪ್ ಆಗಲಿ ಒಂದೊಂದು ಸರಿ ಸ್ಪೆಷಲ್ ಆಗಿ ಫಿಶ್ ಕರಿ ಮಾಡ್ತಾರೆ. ಅದನ್ನು ಹೋಮ್ಲಿ ಆಗಿ ಚೆನ್ನಾಗಿ ಮಾಡ್ತಾರೆ. ಸೊ ಕೊಡ್ತೀನಿ. 1 ಪ್ಲೇಟ್ ಇಡ್ಲಿ ಯಾರ್ಗ? ಒಂದು ಇಡ್ಲಿ ಆಯ್ತು. 1 ಪ್ಲೇಟ್ ಇಡ್ಲಿ ಯಾರು ಹೇಳೋದು? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಒಂದು 30 ವರ್ಷದಿಂದ ಬರ್ತಾನೆ ಇದ್ದೀವಿ. 30 ವರ್ಷ. ಎಲ್ಲಿರೋದು ನೀವು? ನಾವು ಚೆನ್ನಾಗಿದೆ. ಎಲ್ಲ ಐಟಮ್ ಚೆನ್ನಾಗಿದೆ. ಸರಿ ಸರಿ. ಬಾಗುಂದೆ ಊಟ ಚೆನ್ನಾಗಿದೆ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಿ? ಒಂದು 10 ವರ್ಷದಿಂದ ಬರ್ತಾ ಇದ್ರು. 10 ವರ್ಷ. ಓಕೆ. ಹೇಗಿರುತ್ತೆ? ಚೆನ್ನಾಗಿದೆ. ಮಟನ್ ಸಾಂಬಾರು ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಅಣ್ಣ ಜರ್ವ ಕೊಡು. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಬಾಲಾಜಿ ಮಿಲ್ಟ್ರಿ ಹೋಟ್ಲಲ್ಲಿ ಯಾವ ರೀತಿ ಒಂದು ಬಿರಿಯಾನಿ ಮಾಡ್ತಾರೆ ಅಂತ ಬಿಟ್ಟು. ಈ ಬಿರಿಯಾನಿ ಅಂತೂ ಸಖತ್ತಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ಸೂಪರ್ ಆಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಈ ಥರ ಒಂದು ಬಿರಿಯಾನಿ ಈ ಏರಿಯಾದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಈ ಥರ ಒಂದು ಬಿರಿಯಾನಿ ತಿಂತಾರಂಥದ್ದು. ತುಂಬಾ ಚೆನ್ನಾಗಿತ್ತು ನೋಡಿ. ಈ ಥರ ಒಂದು ಬಿರಿಯಾನಿ ನೀವು ಈ ಕಡೆ ಸರ್ಜಾಪುರ ಕಡೆ ನಿಯರ್ ಬೈ ಈ ಕಡೆ ಇರೋವಂಥವ್ರು ಮತ್ತು ಈ ಕಡೆ ಸರ್ಜಾಪುರ ಕಡೆ ಬಂದಾಗ ದಯವಿಟ್ಟು ಯಾರು ಮಿಸ್ ಮಾಡಿದ್ರೆ ಈ ಥರ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬಾಯ್.